ಇನ್ನು ಗುರೂಜಿ, ನಾನು ಕೇಳ್ಪಟ್ಟೆ, ಈಗ ಅಂಗಡಿಯ ಗಲ್ಲಾಪೆಟ್ಟಿ ಇರುತ್ತಲ್ವಾ, ಸೊ ಆ ಗಲ್ಲಾಪೆಟ್ಟಿಗೆಯಲ್ಲಿ ಕನ್ನಡಿ ಇದ್ರೆ ಒಳಿತಾಗತ್ತೆ ಅಂತ. ಸೊ ಇದೇನು ಗುರೂಜಿ, ಇದರ ವಿಶೇಷತೆಗಳನ್ನು ತಿಳಿಸ್ಕೊಡಿ. ಖಂಡಿತವಾಗ್ಲು ಅದರಲ್ಲೂ ಕೂಡ ಒಂದು ಮೂಲ ಉದ್ದೇಶವೇನಂತಂದರೆ, ತಾತ ಮುತ್ತಾತರ ಕಾಲದಿಂದನೂ ಕೂಡ ಬಂದಿರುವಂಥದ್ದು ಒಂದು ಜ್ಯೋತಿಷ್ಯದ ಆಧಾರದ ಮೇಲೆ ಒಂದು ಗುಟ್ಟು ಅಂತ ಹೇಳ್ಕೊಬೋದು. ಅದನ್ನು ಗುರುವಿನ ಗುಟ್ಟು ಅಂತ ಹೇಳ್ತಾರೆ. ಅದನ್ನು ಹೇಗಂತಂದರೆ, ಅದು ಕನ್ನಡಿ ಅನ್ನುವಂಥದ್ದು ಬಂದು ಅಂಗೈ ಅಷ್ಟಾಗಲ ಮಾತ್ರ ಇರಬೇಕು, ದೊಡ್ಡದಿಡಬಾರ್ದು. ಆ ಗಲ್ಲಾಪಟ್ಟಿನಲ್ಲಿ ಇಟ್ಕೊಂಡಿರಬೇಕು. ಅದನ್ನು ಪ್ರತಿ ಗುರುವಾರದಂದು ಕ್ಲೀನ್ ಮಾಡಬೇಕು, ಪೂಜೆ ಮಾಡಬೇಕು. ಮತ್ತು ಪ್ರತಿ ಪೌರ್ಣಮಿಗೆ ಬಂದು ಅದನ್ನು ಬೆಳಗಿನ ಜಾವ ಕನಿಷ್ಠ ಅಂತಂದ್ರೆ 2 ರಿಂದ 3 ಅವರ್ ಸೂರ್ಯನ ಬೆಳಕು ಬೀಳಬೇಕು. ಅದಕ್ಕೆ ತಗಲಬೇಕು. ಅದನ್ನು ತಂದು ತಿರ್ಗಾ ಮತ್ತೆ ಕ್ಲೀನ್ ಮಾಡಿ, ವಿಭೂತಿನಲ್ಲಿ ಕ್ಲೀನ್ ಮಾಡಿ ಅದನ್ನು ತಿರ್ಗಾ ಮತ್ತೆ ಯಥಾಸ್ಥಿತಿಗೆ ಬಂದು ಇಡಬೇಕು. ಓನರ್ ಯಾರು ಇರ್ತಾರೋ ಅಂತಂದರೆ, ಗಲ್ಲಾಪೆಟ್ಟಿ ಉಪಯೋಗಿಸುವಂಥವರು ಮನೆಯ ಅಧಿಪತಿ ಯಾರು ಇರ್ತಾರೋ, ಅದನ್ನು ವಿಶೇಷವಾಗಿ ಯಾರು ಆ ಲಾಕರ್ನ ಯೂಸ್ ಮಾಡ್ತಾರೋ ಅವ್ರು ಮಾತ್ರನೇ ಅದನ್ನು ಯೂಸ್ ಮಾಡಬೇಕು, ಅವ್ರು ಮಾತ್ರನೇ ಅದನ್ನು ಕ್ಲೀನ್ ಮಾಡಬೇಕು, ಅವ್ರು ಮಾತ್ರನೇ ಅದನ್ನು ಮುಟ್ಟಬೇಕು. ಆವಾಗಲೇ ಅದರ ಪ್ರತಿಬಿಂಬ ಅನ್ನುವಂಥದ್ದು ನಮಗೆ, ಆ ಚೈತನ್ಯ ಅನ್ನುವಂಥದ್ದು ದಕ್ಕುತ್ತೆ, ಸಕ್ಸಸ್ ಅನ್ನುವಂಥದ್ದು ಕಂಡು ಬರುತ್ತೆ. ಯಾವುದ್ರಲ್ಲೂ ಕೂಡ ಅಡೆತಡೆಗಳು ಅನ್ನುವಂಥದ್ದು ಆಗೋದಿಲ್ಲ. ಮತ್ತು ನಮಗೆ ಪ್ರತಿದಿನವೂ ಕೂಡ ಅದೊಂದು ಹೊಸ ಎನರ್ಜಿ, ಒಂದು ಶಕ್ತಿಯುತವಾದ ಒಂದು ಕನೆಕ್ಟಿವಿಟಿ ಅನ್ನುವಂಥದ್ದು ನಮಗೆ ದಕ್ಕಿಸ್ಕೊಡುತ್ತೆ. ಹಾಗೆ ವ್ಯಾಪಾರ ಮಾಡುವಂತಹ ಸ್ಥಳ, ಹಾಗೆ ಅಂಗಡಿ ಬಾಗಿಲು, ಸೊ ಈ ಸ್ಥಳದ ಕುರಿತಾಗಿ ತಿಳಿಸ್ಕೊಡಿ ಗುರುಜಿ. ಸ್ಥಳ ಮತ್ತು ಬಾಗಿಲು ಅಂತ ಕೇಳಿದ್ರಿ, ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದ ರಾಶಿ ನಕ್ಷತ್ರಗಳು ಅನ್ನುವಂಥದ್ದು ಇರುತ್ತೆ. ಆ ರಾಶಿ ನಕ್ಷತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಇದೇ ದಿಕ್ಕಿನಲ್ಲಿ ಸಕ್ಸಸ್ ಆಗುವಂಥದ್ದು ಅನ್ನೋಂಥದ್ದು ಇರುತ್ತೆ. ಕೆಲವರಿಗೆ ರಾಶಿ ನಕ್ಷತ್ರಗಳಿಗೆ ಇರೋದೇ ಇಲ್ಲ, ಆದ್ರೂ ಕೂಡ ನಾವು ಬಿಸ್ನೆಸ್ಸಲ್ಲೇ ನಾವು ಸಕ್ಸಸ್ ಆಗ್ತಾ ಇದ್ದೀವಿ, ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿದ್ದೀವಿ ಅಂತ ಅಂದ್ಬಿಟ್ಟು ಕೆಲವರು ಪ್ರಶ್ನೆಗಳು ಕೇಳ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಭಗವಂತನ ಆಶೀರ್ವಾದ, ಪೂರ್ವಜನ್ಮದ ಪುಣ್ಯದ ಕರ್ಮಫಲ ಮತ್ತು ಆವಾಗಿನ ಅವರು ಗೊತ್ತಿಲ್ದಿರೋ ಮಾಡ್ತಾ ಇರುವಂತಹ ಕರ್ಮಫಲಗಳು ಅನ್ನೋಂಥದ್ದು ಇರುತ್ತೆ. ಅದರಲ್ಲಿ ಬರುವಂತಹ ಒಂದು ಎನರ್ಜಿ ಮತ್ತು ವಿಶೇಷವಾಗಿ ಬಿಸ್ನೆಸ್ ಮಾಡೋದಕ್ಕೆ ಪೂರ್ವ ದಿಕ್ಕು ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತೈತೆ. ಬಿಸ್ನೆಸ್, ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಪೂರ್ವ ದಿಕ್ಕಿನಲ್ಲಿ ಮಾಡುವಂತಹ ಬಾಗಿಲುಗಳು ಇಟ್ಕೊಂಡು ಪೂಜೆ ಮಾಡುವಂಥವ್ರು, ಕೆಲಸ ಕಾರ್ಯಗಳು ಮಾಡುವಂಥವ್ರು, ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವಂಥವ್ರು, ಏನೇ ಬಿಸ್ನೆಸ್, ಯಾವುದೇ ಬಿಸ್ನೆಸ್ಸು ರಾಶಿ ನಕ್ಷತ್ರಗಳಿಗೆ ಸಂಬಂಧಪಟ್ಟರು ಪಡೆದೇ ಇದ್ರೂ ಕೂಡ ಅವರಿಗೆ ಕುಬೇರ ಮೇರು ಪರ್ವತವನ್ನು ಮತ್ತು ಶ್ರೀ ಚಕ್ರವನ್ನು ಪರಿಪಾಲನೆ ಮಾಡಬೇಕು. ಮತ್ತು ವಿಶೇಷವಾಗಿ ಗಾಯತ್ರಿ ಮಂತ್ರವನ್ನು ಪರಿಪಾಲನೆ ಮಾಡಬೇಕಾಗುತ್ತದೆ. ಮತ್ತು ಅವರ ರಾಶಿ ನಕ್ಷತ್ರಗಳಿಗೆ ವಿಶೇಷವಾದ ಬೀಜ ಮಂತ್ರಗಳು ಅನ್ನೋದು ಬರುತ್ತೆ. ಆ ಬೀಜ ಮಂತ್ರಗಳನ್ನು ಪರಿಪಾಲನೆ ಮಾಡಬೇಕಾಗುತ್ತೆ. ಎರಡನೇದಾಗಿ ಪಾರ್ಟ್ನರ್ಶಿಪ್ ಅಂತ ಬಂದಾಗ, ಯಾವ ವ್ಯಕ್ತಿಗೆ, ಯಾವ ರಾಶಿ ನಕ್ಷತ್ರದವರಿಗೆ ಯಾವ ಹೆಸರಿನವರು ಸೂಟ್ ಆಗ್ತಾರೆ, ಯಾವ ನಕ್ಷತ್ರದವರು ಸೂಟ್ ಆಗ್ತಾರೆ, ಇವರುಗಳನ್ನ ಮ್ಯಾಚಿಂಗ್ ಮಾಡಿಕೊಂಡು ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ 100,000% ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡು ಬರುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.